ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹೊರಟಿದ್ದು ನಮ್ಮ ಕುಲದೇವರಾದಂಥ ಶ್ರೀ ಜ್ಯೋತಿಬಾ ದೇವರ ದರ್ಶನಕ್ಕಾಗಿ ಹುಬ್ಬಳ್ಳಿಗೆ ಬಂದಿದ್ವಿ. ಜ್ಯೋತಿಬಾ ದೇವರ ಮೂಲಸ್ಥಾನ ಮಹಾರಾಷ್ಟ್ರದಲ್ಲಿದೆ. ಅಲ್ಲಿಗೆ ಹೋಗದೇ ಇದ್ದ ಕಾರಣ ಹುಬ್ಬಳ್ಳಿಯಲ್ಲೇ ದೇವರ ದರ್ಶನವನ್ನು ಪಡ್ಕೊಂಡ್ವಿ. ಇಲ್ಲಿ ಹೋಗಿ ದರ್ಶನ ಪಡೆದ್ರೇನು, ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ಅಲ್ವಾ. ಜ್ಯೋತಿಬಾ ಅಥವಾ ಕೇದಾರಲಿಂಗ ದೇವರು ಬ್ರಹ್ಮ, ವಿಷ್ಣು ಹಾಗೆ ಮಹೇಶ್ವರನ ಅವತಾರ. ಹಾಗೆ ಜ್ಯೋತಿಬಾ ದೇವರನ್ನ ಯೋಧ ದೇವರು ಅಂತ ಕೂಡ ಕರೀತಾರೆ. ಯಾಕಂದ್ರೆ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಿದ್ರು ಅಂತ ಕೂಡ ಹೇಳ್ತಾರೆ. ಹಾಗೆ ಈ ದೇವರನ್ನ ಗುಲಾಲ್ ದೇವರು ಅಂತ ಕೂಡ ಕರೆಯಲಾಗತ್ತೆ. ಯಾಕೆ ಅಂತ ಅಂದ್ರೆ ಚೈತ್ರ ಹುಣ್ಣಿಮೆಯ ದಿನ ನಡೆಯುವಂಥ ದೊಡ್ಡ ಜಾತ್ರೆಯಲ್ಲಿ ಭಕ್ತರು ಗುಲಾಲನ್ನು ಹಚ್ಕೊಂಡು ಹಾಗೆ ಪರಸ್ಪರ ಸಿಂಪಡಿಸ್ತಾರೆ. ಇದರಿಂದ ಇಡೀ ಬೆಟ್ಟ ಗುಲಾಬಿ ಬಣ್ಣ ಆಗುತ್ತೆ. ಈ ಬಣ್ಣ ದೇವರ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಈ ಗುಲಾಲನ್ನು ಹಚ್ಚೋದು ಕೇವಲ ಆಚರಣೆ ಅಲ್ಲ, ಅದು ದೇವರ ಸನ್ನಿಧಿಯಲ್ಲಿ ನಮ್ಮ ಕಷ್ಟಗಳನ್ನ ದೂರ ಮಾಡುವಂಥ ಹಾಗೆ ಹೊಸ ಆರಂಭಕ್ಕೆ ತಯಾರಾಗುವಂಥ ಒಂದು ಭಾವನಾತ್ಮಕವಾದಂಥ ಒಂದು ವಿಧಾನ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ದೇವರ ಸನ್ನಿಧಿಯಲ್ಲಿ ಕೆಂಪು ಕುಂಕುಮದ ಬದಲು ಗುಲಾಬಿ ಬಣ್ಣದ ಕುಂಕುಮ ಇರುತ್ತೆ. ಹಾಗೆ ದೇವರ ದರ್ಶನದ ನಂತರ ಮಾರ್ಕೆಟ್ ಕಡೆ ಹೊರಟ್ವಿ. ಹೋಗ್ತಿರುವಾಗ ಸೀರೆಗಳ ಮೇಲೆ ಡಿಸ್ಕೌಂಟ್ ಇರೋದನ್ನ ನೋಡಿದ್ವಿ. ಹಾಗೆ ಶಾಪ್ಗಳಲ್ಲಿ ತುಂಬ ಡಿಸ್ಕೌಂಟ್ ನಡೀತಾ ಇತ್ತು. ಇದೊಂದೇ ಶಾಪ್ ಅಲ್ಲ, ತುಂಬ ಶಾಪ್ಗಳಲ್ಲಿ ನಡೀತಾ ಇತ್ತು. ನಂತರ ಈ ಶಾಪ್ನಲ್ಲಿ ತುಂಬ ಜನ ರಶ್ ಇದ್ರು ಅಂತ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಎಲ್ಲ ಆಲ್ಮೋಸ್ಟ್ ಆರಿಸ್ಕೊಂಡು ಬಿಟ್ಟಂಥ ಸ್ಯಾರೀಸ್ಗಳೇ ಇದ್ವು. ಹಾಗಾಗಿ ನಾವು ಸ್ಯಾರಿಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ನಂತರ ಮಾರ್ಕೆಟ್ ಅದು ಇದು ಅಂತ ಹೇಳಿ ಆಲ್ಮೋಸ್ಟ್ 2:30 ಅಲ್ಲೇ ಆಗೋಗಿತ್ತು. ಸೊ ಹತ್ತಿರದಲ್ಲೇ 3000 ಮಠ ಇತ್ತು. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ದೇವರ ದರ್ಶನ ಕೂಡ ಮಾಡ್ಕೊಂಡ್ವಿ. ಹಾಗೆ ಊಟಕ್ಕೆ ಹೋದ್ವಿ. ಹೋಗೋದೇ 2:30 ಆಗಿತ್ತು. ಅಲ್ಲಿನ ಊಟದ ಟೈಮ್ 1 ಗಂಟೆಯಿಂದ 2:30 ತನಕ. ಹಾಗೆ ಅಲ್ಲಿನ ಊಟ ಕೂಡ ಖಾಲಿ ಆಗೋಗಿತ್ತು. ಪಾಯಸ, ಅನ್ನ, ಮಜ್ಜಿಗೆ ಮಾತ್ರ ಉಳಿದಿತ್ತು. ನಂತರ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲೇ ಕೂತ್ಕೊಂಡಿದ್ವಿ. ದೇವರ ಸನ್ನಿಧಾನದಲ್ಲಿ ಅನ್ನಕ್ಕೆ ನೀರು ಹಾಕಿ ಬಡಿಸಿದ್ರು ಕೂಡ ಅದರಲ್ಲಿರೋ ತೃಪ್ತಿನೇ ಬೇರೆ ಅಲ್ವಾ. ಎಸ್, ಈ 3000 ಮಠದ ಬಗ್ಗೆ ಹೇಳಬೇಕು ಅಂತಾದರೆ ಈ ಮಠದ ಇತಿಹಾಸ ತುಂಬಾನೇ ಪುರಾತನವಾಗಿದ್ದು ಅನೇಕ ಶತಮಾನಗಳ ಹಿಂದೆಯೇ ಈ ಮಠ ಸ್ಥಾಪನೆಯಾಗಿದೆ. ಹಾಗೆ ನಿಮಗೊಂದು ಪ್ರಶ್ನೆ ತಲೆಲೋಡ್ತಿರಬಹುದು, ಯಾಕೆ 3000 ಮಠ ಅಂತಾನೆ ಕರೀತಾರೆ ಅಂತ ಅಲ್ವಾ. ಯಾಕೆ ಅಂದರೆ ಈ ಮಠವನ್ನು ಸ್ಥಾಪಿಸಿದಂತಹ ಗುರುಗಳ ಶಿಷ್ಯರ ಸಂಖ್ಯೆ ಸುಮಾರು 3000 ಜನರಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ಈ ಮಠ ಅನೇಕ ಧಾರ್ಮಿಕ ಕಾರ್ಯಗಳಿಗೆ, ವಿದ್ಯಾಭ್ಯಾಸ, ಅನ್ನದಾನ, ಪೂಜಾ ವ್ಯವಸ್ಥೆ ಮತ್ತು ಗುರು ಶಿಷ್ಯರ ಪರಂಪರೆ ಪಾಲನೆಗೆ ಹೆಸರುವಾಸಿಯಾಗಿತ್ತು. ಹಾಗಾಗಿ ಆ ಕಾಲದಲ್ಲಿ 3000 ಜನ ನಿತ್ಯ ಸೇವೆ ಸಲ್ಲಿಸ್ತಾ ಇದ್ರು. ಹಾಗಾಗಿ ಈ ಮಠವನ್ನ 3000 ಮಠ ಅಂತ ಕರೀತಾರೆ ಅನ್ನೋದು ನಂಬಿಕೆ ಕೂಡ ಇದೆ. ಇನ್ನು ಕೆಲವು ಶಾಸ್ತ್ರೀಯ ಹೇಳಿಕೆಗಳ ಪ್ರಕಾರ 3000 ಅನ್ನೋದು ಕೇವಲ ಸಂಖ್ಯೆ ಅಲ್ಲ, ಅದು ಆಧ್ಯಾತ್ಮಿಕ ಶಕ್ತಿ ಮತ್ತೆ ಸಂಘಟನೆಯ ಒಂದು ಸಂಕೇತ ಅಂತ ಕೂಡ ಹೇಳಲಾಗತ್ತೆ. ಹಾಗೆ ಈ ಮಠ ವೀರಶೈವ ಲಿಂಗಾಯತ ಪರಂಪರೆಯ ಪ್ರಭಾವದಿಂದ ಕೂಡಿದ್ದು ಶ್ರೇಷ್ಠ ಸಿದ್ಧಾಂತಗಳ ಬೋಧನೆ, ಧರ್ಮದ ಸೇವೆ ಹಾಗೆ ಸಮಾಜದ ಪ್ರಗತಿಯಲ್ಲೂ ಕೂಡ ತನ್ನದೇ ಆದ ಪಾತ್ರವನ್ನ ವಹಿಸಿದೆ. ಇಲ್ಲಿನ ನಿತ್ಯ ನಿರಂತರವಾಗಿ ನಡೆಯುವಂಥ ಪೂಜೆಗಳು, ಧಾರ್ಮಿಕ ಕಾರ್ಯಗಳು, ಧ್ಯಾನ, ಜಪ, ಹವನಗಳು ಇವೆಲ್ಲ ಭಕ್ತರಲ್ಲಿ ಶ್ರದ್ಧೆ ಮತ್ತು ಶಾಂತಿಯನ್ನ ತುಂಬುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನಡೆಯುವಂಥ ಪ್ರಸಾದ ವಿತರಣೆ, ಅನ್ನದಾನ ಮತ್ತು
ಉಪದೇಶ ಕಾರ್ಯಕ್ರಮಗಳು ಸಾವಿರಾರು ಜನರನ್ನ ಮನಸೆಳೆಯುತ್ತೆ. 3000 ಮಠದ ಶಿಲ್ಪಕಲೆ, ಭಕ್ತಿಗೆ ತಕ್ಕಂತಹ ವಾತಾವರಣ, ಶ್ರೀ ಗುರುಗಳ ದರ್ಶನ ಇವೆಲ್ಲ ಆತ್ಮಶುದ್ಧಿಯ ಅನುಭವವನ್ನು ಕೊಡುತ್ತೆ. ಹಾಗೆ ಇಲ್ಲಿನ ಗೋಪುರಗಳು, ದೇವಾಲಯದ ಆವರಣ, ಹಾಗೆ ಪವಿತ್ರತೆ ತುಂಬಿದಂತಹ ವಾತಾವರಣ ಎಲ್ಲರನ್ನ ಆಕರ್ಷಿಸೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗೆ ಇಲ್ಲಿಗೆ ಬರುವಂಥ ಭಕ್ತರಿಗೆ ಸದಾಕಾಲ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಹಾಗೆ ಎಲ್ಲರಿಗೂ ಉಚಿತವಾಗಿ ಪ್ರಸಾದವನ್ನು ನೀಡಲಾಗುತ್ತೆ. ಮಠದ ಆವರಣದಲ್ಲಿ ಹಬ್ಬದ ದಿನಗಳಲ್ಲಿ ವಿವಿಧ ಉತ್ಸವಗಳನ್ನು ಆಚರಿಸಲಾಗುತ್ತೆ. ಅದರಲ್ಲಿ ಶಿವರಾತ್ರಿ, ಬಸವ ಜಯಂತಿ, ಗುರುಪೂಜೆ ಇವೆಲ್ಲ ಪ್ರಮುಖವಾದಂಥ ಹಬ್ಬಗಳಾಗಿದೆ. ಈ ಮಠ ಯುವ ಪೀಳಿಗೆಗೆ ಧರ್ಮದ ಅರಿವನ್ನು ನೀಡೋದಕ್ಕೆ ಕೆಲವೊಂದಿಷ್ಟು ಶಿಬಿರಗಳನ್ನು ಕೂಡ ಆಯೋಜನೆ ಮಾಡುತ್ತೆ. ಗುರು ಶ್ರೇಷ್ಠರು ತಮ್ಮ ಉಪದೇಶದ ಮೂಲಕ ಜನರಲ್ಲಿ ಭಕ್ತಿ ಹಾಗೆ ಸೇವೆಯ ಭಾವನೆಯನ್ನ ಮೂಡಿಸ್ತಾರೆ. ಹಾಗೆ ಈ ಮಠಕ್ಕೆ ಭೇಟಿ ನೀಡಿದಾಗ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಶುದ್ಧತೆ ಮತ್ತೆ ಜೀವನಕ್ಕೆ ಧರ್ಮದ ದಾರಿ ಸಿಗತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಇದು ನಿಜವಾಗಿಯೂ ಒಂದು ಆಧ್ಯಾತ್ಮಿಕ ಅನುಭವವನ್ನು ಸೃಷ್ಟಿಸುತ್ತೆ. ಸೊ ನೀವೇನಾದರೂ ಹುಬ್ಬಳ್ಳಿಗೆ ಬಂದಿದ್ರೆ ಒಮ್ಮೆ ಆದರೂ ಈ 3000 ಮಠಕ್ಕೆ ಭೇಟಿ ನೀಡ್ಕೊಂಡು ಹೋಗಿ. ಹೇಗನ್ಸುತ್ತೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್.